ಒಳ್ಳೆ ಸಂತೋ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮನ್ನು ಕರ್ಕೊಂಡು ಹೋಗ್ತಿರ್ತೀನಿ ವಿದ್ಯಾರ್ಥಿನಿ ಚಿತ್ರ. ಇದೆಲ್ಲ ಯೂಟ್ಯೂಬ್ ಚಾನಲ್ಸ್ ನೋಡ್ತೀರಾ ಅನ್ಕೊಂಡಿದ್ದೀನಿ. ನೀವು ನೋಡ್ತಿದ್ರೆ ಕ್ಲಾಪ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡಿದಿರಾ, ಇವಾಗ ಒಬ್ಬ ಆಕ್ಟರ್ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಂಡ್ ಈ ಒಂದು ಸುದಿನಕ್ಕೆ ನಾನು ತುಂಬಾ ವರ್ಷಗಳಿಂದ ಕಾದಿದ್ದೆ. ಅದು ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಳಲಿ. ನಮಗೆ ಇವತ್ತು ದುಬೈಯಲ್ಲಿ ತುಂಬಾ ಹೆಮ್ಮೆ, ಒಂದು ಖುಷಿಯ ವಿಚಾರ ಏನಂದ್ರೆ ನಮ್ಮೆಲ್ಲರ ಹೆಮ್ಮೆಯ ಒಂದು ಕರುನಾಡಿನ ಸ್ಟಾರ್ ಅಂತ ಹೇಳ್ಬೋದು, ಬಿಗ್ ಬಾಸ್ ವಿನ್ನರ್ ಹಾಗೂ ಖ್ಯಾತ ಹಿನ್ನೆಲೆ ಗಾಯಕರು, ವಿಶೇಷವಾಗಿ ಇವತ್ತು ವಿದ್ಯಾರ್ಥಿನಿಯರು ದಯವಿಟ್ಟು ತಪ್ಪದೆ ಎಲ್ಲರೂ ವೀಕ್ಷಿಸಬೇಕು. ವಿಶೇಷ ಒಂದು ಅಮೋಘ ನಟನೆ ಅಂತ ಹೇಳ್ಬೋದು. ನೀವು ತಪ್ಪದೆ ಚಿತ್ರಮಂದಿರದಲ್ಲಿ ಚಿತ್ರ ವೀಕ್ಷಿಸಿ, ಯಾಕಂದ್ರೆ ನಾವೆಲ್ಲೂ ಬಿಟ್ಟುಕೊಡುವುದಿಲ್ಲ. ಅದರ ಸ್ಟೋರಿ ಇರ್ಬೋದು, ಕತೆ ತುಂಬಾ ವಿಭಿನ್ನವಾಗಿದೆ. ಇಷ್ಟ ತನಕ ನಾವು ಫಸ್ಟ್ ಟೈಮ್ ಕನ್ನಡ ಚಿತ್ರದಲ್ಲಿ ಈ ತರ ನೋಡ್ತಾ ಇದ್ದೇವೆ. ದಯವಿಟ್ಟು ಬರುವ 19 ತಾರೀಕಿಗೆ ಏನಾಗ್ತದೆ ಚಂದ್ರಶೇಖರಿಯಲ್ಲಿ ರಿಲೀಸ್ ಆಗ್ತದೆ. ಜುಲೈ 19ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಸಿನಿಮಾ. ದಯವಿಟ್ಟು ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಖಂಡಿತ ವಿದ್ಯಾರ್ಥಿನೇ ಮರೆಯಬೇಡಿ. ತುಂಬಾ ಒಳ್ಳೆ ಅಮೋಘ ಡೈರೆಕ್ಷನ್ ಹೇಳ್ಬೋದು. ಅರುಣ್ ಅಮುಕ್ತ ಮತ್ತೆ ವಿಭಿನ್ನ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತದೆ. ಆ ಒಂದು ಮಕ್ಕಳದು ನಾವು ಬಿಟ್ಕೊಡೋದು ಅವರೊಂದು ನೀವು ನಟನೆ ಅಂತ ಅದ್ಭುತ. ಎಲ್ಲ ಒಂದು ಡೈಲಾಗ್ ದಲ್ಲಿ ಇರ್ಬೋದು, ಕಥೆ ಇರ್ಬೋದು, ಸಂಭಾಷಣೆ, ನಿರ್ದೇಶನ ಎಲ್ಲಿ ಹೇಳಲಿಕ್ಕೆಲ್ಲ ಟೋಟಲ್ ಫಸ್ಟ್ ಬಿಗಿನಿಂಗ್ ಎಂಡ್ ತನಕ ಸೀಟಲ್ಲಿ ಕೂತವ್ರು ಹೇಳುವ ಒಂದು ಪರಿಸ್ಥಿತಿ ಇಲ್ಲ. ಇಂಟರ್ವ್ಯೂ ಬಂದ್ರೆ ಬೇಡ, ಇನ್ನೊಂದು ಬೇಗ ಹೋಗುವಂತ ಆಗ್ತದೆ. ಅಷ್ಟು ಒಳ್ಳೆ ಫಿಲ್ಮ್ ನಾವು ತುಂಬಾ ಇಷ್ಟಪಟ್ಟಿದ್ದೇವೆ. ಮತ್ತೆ ತುಂಬಾ ಖುಷಿ ಆಯ್ತು ಚಂದ್ರಶೇಖರ್, ನಿಮ್ಮ ಫ್ಯೂಚರ್ ಇನ್ನೊಂದು ಆಲ್ ದಿ ಬೆಸ್ಟ್, ಒಳ್ಳೆದಾಗಲಿ. ಮತ್ತೆ ನಮ್ಗೆ ಲಾಸ್ಟ್ ನಾವು ನಂಬಿರುವಂತಹ ನಮ್ಮ ಗ್ರಾಮದೇವಿ ಸಾವಿರ ಸಮಯ ಒಡತಿ ಪೊಲಳಿಯ ಜಗನ್ಮಾತೆ ಆದಿಮಾಯಿ ಶ್ರೀ ರಾಜರೇಶ್ವರಿ ದೇವಿ ಅಮ್ಮ ಹಾಗೂ ಕಠಿಣ ಶ್ರೀ ದುರ್ಗಾಂಬೆ ಹಾಗೂ ತುಳುನಾಡಿನ ಸಮಸ್ತ ದೈವದೇವರು ನಿಮಗೆ ದೀರ್ಘಾಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಂಪತ್ತು ನೀಡಲಿ. ಇನ್ನಷ್ಟು ಚಿತ್ರಮಂದಿರ ಹಾಗೂ ನಿಮ್ಮ ಭವಿಷ್ಯದಲ್ಲಿ ಒಳ್ಳೆ ಆಗಲಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಳಲಿ. ನಮ್ಮ ಇವತ್ತು ದುಬೈಯಲ್ಲಿ ತುಂಬಾ ಹೆಮ್ಮೆ ಆಗ್ತದೆ. ನಮ್ಮ ಜೊತೆ ಇದ್ದಾರೆ ಖ್ಯಾತ ರ್ಯಾಪರ್, ಹಿನ್ನೆಲೆ ಗಾಯಕರು, ಬಿಗ್ ಬಾಸ್ ವಿನ್ನರ್, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ವಿದ್ಯಾರ್ಥಿನಿಯರೇ ದೊಡ್ಡ ಮಟ್ಟದಲ್ಲಿ ಯಶಸ್ವಿನ ನಾಯಕ ನಟನಾಗಿ ಮಿಂಚಿದ ಚಂದನ್ ಶೆಟ್ಟಿ. ಅನಿಸಿಕೆ ಅಭಿಪ್ರಾಯ ಚಿತ್ರದ ಬಗ್ಗೆ ಇರ್ತೇನೆ. ಕನ್ನಡ ಚಿತ್ರದಲ್ಲಿ ನಾವು ತುಂಬಾ ಚಿತ್ರವನ್ನು ನಮ್ದು ವಿಶೇಷವಾಗಿ ನಾವು ಪ್ರಮೋಷನ್ ಮಾಡ್ತಾ ಇದ್ದೇವೆ. ಕನ್ನಡ, ತುಳು, ಕೊಂಕಣಿ ಅಂತ. ನಿಮ್ಮ ಒಂದು ಚಿತ್ರ ಇವತ್ತಿದ್ದು ಒಂದು ವಿಶೇಷ ರೀತಿಯಲ್ಲಿ ಅಂದ್ರೆ ವಿಭಿನ್ನ ಇದರಲ್ಲಿ ಅಂದ್ರೆ ಸಾಮಾಜಿಕ ಕಳಕಳಿಯನ್ನು ಮುಂದಿಟ್ಟುಕೊಂಡು ಒಂದು ಮಕ್ಕಳು ಕಾಲೇಜಲ್ಲಿ ಒಂದು ಸ್ಕೂಲಲ್ಲಿ ಯಾವ ತರ ಒಂದು ಕಥೆ ನಡೆದಿದೆ, ಆ ಕಥೆಯನ್ನು ಒಂದು ನಮಗೆ ಒಂದು ನಾರ್ಮಲ್ ಮನುಷ್ಯರಿಗೆ ಒಂದು ಇಷ್ಟ ಆಗುವ ತರ ಒಳ್ಳೆಯ ಮೆಸೇಜ್ ವಿಶೇಷವಾಗಿ ನೀವು ಒಂದು ಆಕ್ಟಿವ್ ಒಂದು ನಟನೆ ಇತ್ತು ನಿಮ್ಮದು. ಆ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಇರ್ಬೋದು, ಮತ್ತೆ ನೀವು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಒಂದು 30-40% ನೀವು ಇರ್ಬೋದು, ಟೈಮ್ ಬಂದಿರ್ಬೋದು. ಆದರೂ ಆ ಕ್ಯಾರೆಕ್ಟರ್ ಎಷ್ಟು ಬಿಲ್ಡ್ ಮಾಡಿದ್ದಾರೆ ಒಂದು ಆಡಿಯನ್ಸ್ ಅನ್ನು ಹಿಡಿದಿಟ್ಕೊಳ್ಳೋ ಹೋಗ್ಬಾರ್ದು, ಕೂತ್ಕೊಂಡಲ್ಲಿ ಇನ್ನೂ ಎದ್ಬಾರ್ದು ಅಂತ. ಆ ಥರ ಒಂದು ತುಂಬ ಖುಷಿ ಇದೆ, ತುಂಬ ಖುಷಿ. ಸೊ ಒಂದು ಮೆಸೇಜ್ ಕೊಟ್ಟಿದ್ದೀರಾ ಇದರಲ್ಲಿ ಏನಂದರೆ ಮೈನು, ಯಾಕೆಂದರೆ ಯಾರಿಗೂ ಟೈಮ್ ಇರಲ್ಲ. ಒಂದು ಪೊಲಿಟಿಷಿಯನ್ ಆಗಲಿ, ಒಂದು ಆಫೀಸರ್ ಆಗಲಿ, ಎಲ್ಲೇ ಆಗಲಿ ಲಾಸ್ಟಲ್ಲಿ ಒಂದು ಮೆಸೇಜ್ ಹೋಗಿದೆ ಪ್ರತಿಯೊಬ್ಬರು. ಯಾಕೆಂದರೆ ಯಾವುದೇ ಮೂವಿ ನೋಡೋದೇನಕ್ಕೆ ಮಾಡೋದೇನಕ್ಕೆ ಅಂದರೆ ಇದೊಂದು ಮೆಸೇಜ್. ನೆಕ್ಸ್ಟ್ ನಾಳೆ ಯೋಚನೆ ಮಾಡುವಂಥದ್ದು. ಮನೆಗೆ ಹೋದರೆ ಪೇರೆಂಟ್ಸ್ ನಾವು ಸ್ಟೂಡೆಂಟ್ಸ್ನ ನಾವು ಯಾವ ಥರ ನೋಡ್ಕೋಬೇಕು. ನಾಟ್ ಓನ್ಲಿ ಇಲ್ಲಿ ಬಿಸಿಯಲ್ಲಿ ಬಿಸ್ನೆಸ್ಸು ಪ್ರೆಸ್ಟೀಜ್ ಮುಖ್ಯ ಅಲ್ಲ, ಅದೇ ಮುಖ್ಯ ಅಲ್ಲ. ಮೈನ್ ಎಜುಕೇಶನ್ನ ಯಾವ ಥರ ಒಂದು ಬಡ ಮಕ್ಕಳು ಒಂದು ಎಜುಕೇಟೆಡ್ ಆದರೆ ಅವರನ್ನು ಎಷ್ಟು ರ್ಯಾಗಿಂಗ್ ಮಾಡ್ತಾರೆ, ಕಾಲೇಜಲ್ಲಿ ರ್ಯಾಗಿಂಗ್ ಪ್ರತಿಯೊಂದು ಹೆಂಗೆ ನಾವು ಕೇರ್ ಮಾಡಬೇಕು. ಮೆಸೇಜ್ ಅಂದರೆ ಬಡ ಮಕ್ಕಳು ಸಹ ಒಳ್ಳೆ ಇದೇ ಥರ ಮೆಸೇಜ್ ಕೊಡ್ತಾ ಇರಬೇಕು ಕನ್ನಡಿಗರಿಗೆ. ಇನ್ನೂ ಒಳ್ಳೆ ಮೂವಿ ಬರ್ತದೆ. ನಮ್ಮ ಚಂದನ್ ಶೆಟ್ಟಿ ಇನ್ನೂ ಏನದೇ ಒಂದು ಹೆಜ್ಜೆ ಇಟ್ಕೊಂಡು ಬಂದವನು. ಗಡಿಯಾರದಲ್ಲಿ 1 ಗಂಟೆ ಆಗ್ಬೇಕಾದ್ರೆ ದೊಡ್ಡ ಮುಂದ್ಲು 60 ಹೆಜ್ಜೆ ಇಡುತ್ತೆ. ನಮ್ಮ ಚಂದನ್ ಶೆಟ್ಟಿ 1 ಹೆಜ್ಜೆ ಇಟ್ಟರೆ ಸಾಕು, ಹೆಜ್ಜೆ ಇಟ್ಟಾಗಿದೆ. ನಮ್ಮೊಂದು ವಿನಂತಿ, ಎಲ್ಲರೂ ಚಿತ್ರಮಂದಿರದಲ್ಲಿ ದಯವಿಟ್ಟು ವೀಕ್ಷಿಸಿ. ಅಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಒಳ್ಳೆ ಒಂದು ಚಿತ್ರವನ್ನು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಇಂಥ ಮೆಸೇಜ್ ಹೋಗ್ಬೇಕು. ಅವರು ಒಬ್ಬಂಟಿ ಆಗಿರ್ತೀರಾ ಅಂತ ಅನ್ಕೋಬೇಡಿ. ಯಾವತ್ತು ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಸಿ ನಿಯತ್ತಾಗಿ ಕಟ್ಟಿದಾರೋ ವಿದ್ಯಾರ್ಥಿನಿಯರದೊಂದು ಬ್ರಾಂಡ್ ಇದು ಚಂದನ್ ಶೆಟ್ಟಿ ಬ್ರಾಂಡ್. ಹೆಂಗೆ ರ್ಯಾಪರ್ ನಮ್ಮ ಇಂದು ಶನಿವಾರ ಅಮ್ಮಯ್ಯಲ್ಲಿ ಫುಲ್ಲು ಜೋಶಿ ಇದೆ, ಚಿಕನ್ ಫ್ರೈ ರೆಡಿ ಇದೆ. ಸೂಪರ್ ದುಬೈ ಲೋಕ ಸೂಪರ್.
ನೋಡಿ ಚಂದನ್ ಶೆಟ್ಟಿ ನಿನ್ನೆ ಬರುವಾಗ ಒಂದು ಏರ್ಪೋರ್ಟ್ ಅಲ್ಲಿ ನಮ್ಮ ಹತ್ರ ಕಾದು ತುಂಬಾ ನರ್ವಸ್ ಇದ್ದೇವೆ. ನಾನು ಫಸ್ಟ್ ಟೈಮ್ ನಟನೆ ಮಾಡಿದ್ದೆ. ನಾನು ಇವತ್ತು ಇಷ್ಟು ಜನ ಬಂದು ಇಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಇವತ್ತು ಒಬ್ಬ ಇರೋದು, ನಾಳೆ 100 ಜನ ನಿಮ್ಮ ಹಿಂದ್ಗಡೆ ನಿಲ್ತಾರೆ. ನಾವು ದುಬೈಯಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾ ಇದೀವಿ. ನಾಟ್ ಓನ್ಲಿ ನಾವು, ಸೊ ಇಂಡಿಯಾದಲ್ಲಿ ಯಾರು ಮಾಡಲ್ಲ ಅಂದ್ರೆ ನಾವು ದುಬೈಯಲ್ಲಿ, ನೀವು ಎನಿ ಟೈಮ್ ಬನ್ನಿ, ನಾವು ಸಪೋರ್ಟ್ ಇದ್ದೀವಿ. ಇದೇ ತರ ರಾಜ್ ಕಪ್ಪು ಎಲ್ಲೆಲ್ಲೋ ಬಂದು ನಾವು ಮೀಟ್ ಆಗಿದ್ದೀವಿ. ಸೊ ಇವಾಗ ಫಿಲಮ್ ತಗೊಂಡು ಬಂದಿದ್ರೆ ನಮ್ಗೆ ಇಷ್ಟು ಹಿಂಗೆ ಎನರ್ಜಿ ಬರ್ತಾ ಇರಲಿ. ಇನ್ನು ಯಾವಾಗಾದ್ರೂ ತಗೊಂಡು ಬನ್ನಿ, ನಾವು ಕನ್ನಡಿಗ ಸಪೋರ್ಟ್. ನಾಟ್ ಓನ್ಲಿ ನಾವು, ಸೊ ಇಂಡಿಯಾದಲ್ಲಿ ಯಾರು ಮಾಡಲ್ಲ ಅಂದ್ರೆ ನಾವು ದುಬೈಯಲ್ಲಿ, ನೀವು ಎನಿ ಟೈಮ್ ಬನ್ನಿ, ನಾವು ಸಪೋರ್ಟ್ ಇದ್ದೀವಿ. ಇದೇ ತರ ರಾಜ್ ಕಪ್ಪು ಎಲ್ಲೆಲ್ಲೋ ಬಂದು ನಾವು ಮೀಟ್ ಆಗಿದ್ದೀವಿ. ಸೊ ಇವಾಗ ಫಿಲಮ್ ತಗೊಂಡು ಬಂದಿದ್ರೆ ನಮ್ಗೆ ಇಷ್ಟು ಹಿಂಗೆ ಎನರ್ಜಿ ಬರ್ತಾ ಇರಲಿ. ಇನ್ನು ಯಾವಾಗಾದ್ರೂ ತಗೊಂಡು ಬನ್ನಿ, ನಾವು ಕನ್ನಡಿಗ ಸಪೋರ್ಟ್. ನಾವ್ ಹೆಣ್ಣ ಮುಚ್ಕೊಂಡು ಕೇಳ್ಕೊಂಡು ಬಿತ್ತಿರ್ಬೇಕು. ಏನಾದ್ರೂ ಬಾಲ ಬಿಚ್ಚಕ್ ಟ್ರೈ ಮಾಡ್ತೀಯೋ ಕಟ್ ಮಾಡ್ಬಿಡ್ತೀನಿ. ಹುಷಾರ್. ಮತ್ತೊಂದ್ಸಲಿ ನೋಡ್ಬೇಕಾಗುತ್ತೆ. ಒಳ್ಳೆ ನಡೀತದೆ. ಆಕ್ಟಿಂಗ್ ತುಂಬಾ ಒಳ್ಳೆಯಾಗಿದೆ. ಎಲ್ಲರದ್ದು ಆಕ್ಟಿಂಗ್ ಒಳ್ಳೆದಾಗಿದೆ. ಆಯ್ತಾ? ಹೌದು, ಎಲ್ಲ ಸಮಾಜದಲ್ಲಿ ಎಲ್ಲರೂ ನೋಡುವಂತ ಮೂವಿ ಇದು. ಎಲ್ಲರೂ